ಈ ಕಥೆ ಗೊತ್ತಿದೆ ಅಂತ ಅಂದ್ಕೊಂಡ್ರು ತುಂಬ ಜನಕ್ಕೆ ಕಥೆ ಗೊತ್ತಿರಲ್ಲ. ಅದು ಕಣ್ವರ ಆಶ್ರಮ, ಕಣ್ವ ಅಂತ ಒಬ್ಬ ಋಷಿ, ಅವರ ಆಶ್ರಮ ಅಲ್ಲಿತ್ತು. ಹೌದು, ಅಂದರೆ ನೀನು ಅವನ ನೆನಪಲ್ಲಿ ಕರ್ತವ್ಯ ಮರೆತಿದ್ದಿ, ಅವನು ನಿನ್ನನ್ನೇ ಮರೆತು ಬಿಡಲಿ ಅಂತ. ಕಾಡಿಗೆ ಹೋಗಿ ನಿನ್ನನ್ನು ಮದುವೆ ಆಗಿದ್ದೀನಿ, ಊರಿಗೆ ಬಂದು ನಾನು ಮದುವೆ ಆಗಿದ್ದೀನಿ, ಇವಳು ನನ್ನ ಪತ್ನಿ ಅಂತ ಹೆಂಗೆ ಹೇಳೋದು? ನಾನೊಬ್ಬ ರಾಜ. ದುಷ್ಯಂತ ಶಕುಂತಲೆ ಪ್ರೇಮ ಕಥೆ ಬಹಳ ಪ್ರಸಿದ್ಧವಾದದ್ದು. ಭಾಗವತದಲ್ಲಿರುವ ಕಥೆಯನ್ನು ಇಟ್ಟುಕೊಂಡು ಕಾಳಿದಾಸ ನಾಟಕ ಬರೆದಿರೋದು. ಅವನು ಅದೇ ಆರೋಪ ಮಾಡ್ದ ಅವಳ ಮೇಲೆ ತುಂಬಿದ ಸಭೆಯಲ್ಲಿ. ಅಂದರೆ ನಿನ್ನ ಮಗನನ್ನ ಯುವರಾಜನನ್ನು ಮಾಡಬೇಕು, ಮುಂದೆ ರಾಜನನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬಂದು ಈ ನಾಟಕ ಆಡ್ತಾ ಇದ್ದಿ ಅಂತ. ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಕಥಾ ಸಂಚಯ ಸರಣಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆಗೆ ಶ್ರೀ ಜಗದೀಶ್ ಶರ್ಮಾ ಸಂಪ ಅವರಿದ್ದಾರೆ. ನಮಸ್ತೆ. ನಮಸ್ತೆ. ಸೊ ಈ ಕಥಾ ಸಂಚಯ ನೀವಿಲ್ಲದೆ ಅಪೂರ್ಣ, ಅದು ನೋ ಡೌಟ್. ಸೊ ಇವತ್ತಿನ ಈ ಸಂಚಿಕೆಯ ಕಥೆ ಯಾವುದು ಅಂತ? ಈ ಸಂಚಿಕೆಯಲ್ಲಿ ಹಲವರು ಕೇಳಿರುವ ಅಥವಾ ಹೆಸರನ್ನಾದರೂ ಕೇಳಿರುವ ಕಥೆ, ಆದರೆ ಕಥೆ ಮುಂದುವರಿತಾ ಗೊತ್ತಾಗುತ್ತೆ ಈ ಕಥೆ ಕೇಳಿರಲಿಲ್ಲ ಅಂತ. ಓಕೆ. ದುಷ್ಯಂತ ಶಕುಂತಲೆಯರ ಕಥೆ. ಹೌದು. ಹಾಂ, ಒಂದು ಪ್ರೇಮ ಕಥೆ. ಇನ್ನೊಂದು ರುರು ಪ್ರಮದ್ವರ ಅಂತ ಒಂದು ಪ್ರೇಮ ಕಥೆ ನೋಡಿದ್ವಿ. ಹೌದು. ದುಷ್ಯಂತ ಶಕುಂತಲೆ ಪ್ರೇಮ ಕಥೆ ಬಹಳ ಪ್ರಸಿದ್ಧವಾದದ್ದು. ನಮ್ಮ ಸಿನಿಮಾಗಳ ಹಾಡುಗಳಿಂದ ಹಿಡಿದು ಎಲ್ಲ ಕಡೆಗೆ ದುಷ್ಯಂತ ಶಕುಂತಲೆ ಅಂತ ಬರುತ್ತೆ. ಇದು ಮಹಾಭಾರತದಲ್ಲಿ ಬರುವ ಕಥೆ. ಇದನ್ನೇ ಇಟ್ಟುಕೊಂಡು ಮಹಾಭಾರತದಲ್ಲೂ ಬರುತ್ತೆ, ಭಾಗವತದಲ್ಲೂ ಬರುತ್ತೆ. ಈ ಕಥೆಯನ್ನೇ ಇಟ್ಕೊಂಡು ಕಾಳಿದಾಸ ಅಭಿಜ್ಞಾನ ಶಾಕುಂತಲಂ ಅಂತ ನಾಟಕ ಕೂಡ ಬರೆದಿದ್ದಾನೆ. ಬಹಳ ಅದ್ಭುತವಾದ ನಾಟಕ ಅದು. ಅಭಿಜ್ಞಾನ ಶಾಕುಂತಲದಲ್ಲಿ ಇರುವ ಆ ನಾಟಕದಲ್ಲಿರುವ ಕಥೆ ಸಾಧಾರಣವಾಗಿ ಜನಕ್ಕೆ ಗೊತ್ತಿದೆ, ಅದನ್ನು ಓದಿದವರಿಗೆ ಗೊತ್ತಿದೆ. ಹಿಂದೆ ಶಾಲಾ ಕಾಲೇಜುಗಳಲ್ಲಿ ಅದು ಪಠ್ಯ ಅಲ್ಲ ಆಗಿತ್ತು, ಹಾಗಾಗಿ ಒಂದಿಷ್ಟೆಲ್ಲ ಗೊತ್ತಿರುತ್ತೆ. ಮಹಾಭಾರತದಲ್ಲಿ ಇರುವ ಈ ಕಥೆ ಸ್ವಲ್ಪ ವ್ಯತ್ಯಾಸವಾಗಿದೆ, ಬೇರೆ ತರಹ ಇದೆ. ಭಾಗವತದಲ್ಲಿರುವ ಕಥೆಯನ್ನು ಇಟ್ಟುಕೊಂಡು ಕಾಳಿದಾಸ ನಾಟಕ ಬರೆದಿರೋದು. ನನಗೆ ಭಾಗವತದ ಕಥೆಗಿಂತ ಮಹಾಭಾರತದ ಕಥೆ ಬಹಳ ಇಷ್ಟ ಇದರಲ್ಲಿ. ಯಾಕೆ ಅನ್ನೋದು ಈ ಕಥೆಯ ಕೊನೆಗೆ ಹೋದಾಗ ಗೊತ್ತಾಗುತ್ತೆ. ಈ ಕಥೆ ಗೊತ್ತಿದೆ ಅಂತ ಅಂದ್ಕೊಂಡ್ರು ತುಂಬ ಜನಕ್ಕೆ ಕಥೆ ಗೊತ್ತಿರಲ್ಲ, ಹೆಸರು ಗೊತ್ತಿರತ್ತಷ್ಟೇ, ಕಥೆ ಗೊತ್ತಿರಲ್ಲ. ದುಷ್ಯಂತ ಅಂತ ರಾಜ, ಚಂದ್ರವಂಶದವನು. ಚಂದ್ರವಂಶ, ಸೂರ್ಯವಂಶ ಅಂತ ಎರಡು ರಾಜಗಳನ್ನ ಇನ್ನೊಬ್ರು ಯಾರೋ ತಿಳ್ಕೊಂಡು, ಓಕೆ, ಯಾರೋ ಗೊತ್ತಿರೋರು ಇದು ಮಾಡಿ ಅವರಿಗೆ ಮತ್ತೊಬ್ರು ಹೇಳಿ ಅವ್ರು ಶಾಪ ಹಾಕ್ಲಿಕ್ಕಿಲ್ಲ. ಗೊತ್ತಿಲ್ಲದೆ ಇರೋದು ಹೇಳ್ತೀವಿ ಅಂತ. ನಾವು ಗೊತ್ತಿಲ್ಲದೆ ಇರೋದು ಹೇಳ್ತೀವಿ ಅಂತ ಏನು ಹೇಳಿಲ್ಲ. ನಾವೇನು ಹೇಳಿದೀವಿ ಅಂದ್ರೆ ನಮಗೆ ಗೊತ್ತಿರೋ ಕಥೆ ಹೇಳ್ತೀವಿ. ಸೇಫ್. ಹೆಂಗ್ ತೀರ್ಮಾನ ಮಾಡೋದು ಯಾರಿಗೆ ಯಾವ ಕಥೆ ಗೊತ್ತಿದೆ, ಯಾವ್ರಿಗೆ ಯಾವ ಕಥೆ ಗೊತ್ತಿಲ್ಲ? ನಿಜ. ದುಷ್ಯಂತ, ಅದೇ ಚಂದ್ರವಂಶ ಸೂರ್ಯವಂಶ ಅಂತ ಎರಡು ರಾಜವಂಶಗಳು. ಚಂದ್ರವಂಶದ ರಾಜ ದುಷ್ಯಂತ ಹಾಸ್ತಿನಪುರದಲ್ಲಿ ಆಳ್ತಾ ಇದ್ದ. ಮುಂದೆ ಪಾಂಡವರು ಎಲ್ಲ ಬಂದ್ರಲ್ಲ, ಕುರುವಂಶ ಎಲ್ಲ ಬಂತಲ್ಲ, ಅದರ ಪೂರ್ವ ಅಲ್ಲಿ ಆಳ್ತಾ ಇದ್ದ. ಒಂದಿನ ಬೇಟೆಗೆ ಅಂತ ಕಾಡಿಗೆ ಹೋದ. ಬೇಟೆ ವನವಿಹಾರಕ್ಕೆ ಅಂತ, ಬೇಟೆ ಅನ್ನೋದಕ್ಕಿಂತ ವನವಿಹಾರಕ್ಕೆ ಹೋದ. ರಾಜರುಗಳು ವನವಿಹಾರಕ್ಕೆ ಅಂತ ಹೋದರೆ ಇಡೀ ಖಾನ್ದಾನ್ ಹೋಗ್ತಾ ಇತ್ತು, ಸೇನೆ ಹೋಗ್ತಾ ಇತ್ತು. ಅಂದರೆ ಸೇನೆಯ ಒಂದು ತುಕಡಿ ಹೋಗ್ತಾ ಇತ್ತು. ಎಲ್ಲ ಗೆಳೆಯರು, ಮಿತ್ರರು ಇವರೆಲ್ಲ ಹೋಗ್ತಾ ಇದ್ರು. ಅಂದರೆ ಅದೊಂಥರ ಪಿಕ್ನಿಕ್ ಥರ, ಅದೊಂಥರ ಟೂರ್ ಥರ, ಎಲ್ಲ ಥರ ವಿಹಾರವೇ ಅದು. ಹಂಗೆ ಹೋದ, ಒಂದಿಷ್ಟು ಬೇಟೆ ಆಡ್ದ, ಖುಷಿ ಪಟ್ಟ, ಏನೇನೋ ಮಾಡ್ದ. ಹಂಗೆ ಹೋಗ್ತಾ ಇರುವಾಗ ಒಂದು ಋಷ್ಯಾಶ್ರಮಗಳಿರೋದು ಕಾಣಿಸ್ತು. ಋಷ್ಯಾಶ್ರಮಗಳು, ಅದು ಕಣ್ವರ ಆಶ್ರಮ. ಕಣ್ವ ಅಂತ ಒಬ್ಬ ಋಷಿ, ಅವರ ಆಶ್ರಮ ಅಲ್ಲಿತ್ತು. ಅಲ್ಲಿಗೆ ಇವನು ಹೋದ, ಋಷಿಗಳನ್ನು ಭೇಟಿ ಮಾಡೋಣ ಅಂತ ಹೋದರೆ ಋಷಿಗಳಿರಲಿಲ್ಲ ಅವತ್ತು, ಕಣ್ವರು ಇರಲಿಲ್ಲ ಆಶ್ರಮದಲ್ಲಿ, ಬೇರೆ ಎಲ್ಲೋ ಹೋಗಿದ್ರು. ಅಲ್ಲೊಬ್ಬಳು ಸುಂದರಿ ಅವನನ್ನು ಸ್ವಾಗತ ಮಾಡಿದ್ಲು, ಚೆಲುವೆ. ಕಂಡು ಕೇಳರಿಯದ ಸೌಂದರ್ಯ ಅವಳದ್ದು. ಸೌಂದರ್ಯದ ರಾಶಿ ಅಂತ ಹೇಳ್ತೀವಲ್ಲ, ಸೌಂದರ್ಯದ ಖನಿ ಅಂತ ಹೇಳ್ತೀವಲ್ಲ, ಅದು. ಸುಂದರವಾಗಿದ್ಲು, ಸ್ವಾಗತ ಮಾಡಿದ್ಲು. ಕಣ್ಣರಿಗೆ ಹಾಗೊಬ್ಬ ಮಗಳಿದ್ದು ಗೊತ್ತಿರಲಿಲ್ಲ ಅವನಿಗೆ. ಅವಳು ಕಣ್ವರ ಸಾಕು ಮಗಳು.
ಅವಳು ವಾಸ್ತವವಾಗಿ ವಿಶ್ವಾಮಿತ್ರ ಮತ್ತು ಮೇನಕೆಯರ ಮಗಳು. ಅದು ಬೇರೆ ಕತೆ. ವಿಶ್ವಾಮಿತ್ರ ತಪಸ್ಸು ಮಾಡ್ತಾ ಇದ್ದಾಗ ತಪಸ್ಸು ಕೆಡಿಸೋದಕ್ಕೆ ಅಂತ ಮೇನಕೆ ಬಂದ್ಲು, ಇಂದ್ರ ಕಳಿಸದ. ಆ ತಪಸ್ಸು ಕೆಡಿಸೋದಕ್ಕೆ ಅಂತ ಬಂದ್ಲು. ಮೇನಕೆಯನ್ನು ನೋಡಿ ಅವರು ಕರಗಿದ್ರು, ಮೋಹಿತರಾದರು. ಅವಳ ಜೊತೆ ಸಂಸಾರ ಆರಂಭ ಮಾಡಿದ್ರು. ಸ್ವಲ್ಪ ಕಾಲ ಕಳೆದ ಮೇಲೆ ಗೊತ್ತಾಯ್ತು, ಓಹೋ ನನ್ನ ತಪಸ್ಸು ಕೆಡಿಸೋದಕ್ಕೆ ಬಂದಿದೆ ಇದು ಈ ಸಂಸಾರ ಅಂತ. ಹಾಗಾಗಿ ಸಂಸಾರ ಏನು ಕೆಡ್ಸೋಕೆ ಬಂದಿದೆಯೋ ಜೋಡ್ಸೋಕೆ ಬಂದಿದೆಯೋ ಗೊತ್ತಿರೋಲ್ಲ. ವಿಶ್ವಾಮಿತ್ರರು ಅದನ್ನು ಎದ್ದು ಹೊರಟುಬಿಟ್ರು. ಇಲ್ಲ ನಾನು ತಪಸ್ಸಿಗಾಗಿ ಮಾಡಿದ ಮೋಸ ಇದು ಅಂತ. ಆಗ ಇನ್ನೂ ಮಗು ಹುಟ್ಟಿತ್ತು. ಈ ಮೇನಕ್ಕೆ ಏನಂದರೆ ಅವಳು ಬಂದಿದ್ದು ತಪಸ್ಸು ಕೆಡ್ಸೋಕ್ಕೆ, ಅಷ್ಟು ಕಾಲ ತಪಸ್ಸು ಕೆಡ್ಸಾಯ್ತು. ಋಷಿ ಹೋದ ಮೇಲೆ ಅವಳು ಅಪ್ಸರೆ, ಅವಳಿಗೇನು ಅದರಲ್ಲಿ ಮಮಕಾರ ಅಂತ ಏನು ವಿಶೇಷ ಉಳಿಲಿಲ್ಲ. ಮಗುವನ್ನು ಬಿಟ್ಟು ಅವಳು ಹೊರಟೋದ್ಲು. ಆ ಮಗುವನ್ನು ಪಕ್ಷಿಗಳು ಕಾಪಾಡೋದು. ಶಕುಂತ ಅಂದರೆ ಪಕ್ಷಿ ಅಂತ ಅರ್ಥ. ಶಕುಂತ ಅಂದರೆ ಅಲ್ಲ ಅಂದರೆ ಪಾಲಿಸಿದ್ದು ಅಂತ ಅರ್ಥ. ಪಕ್ಷಿಗಳು ಪಾಲಿಸಿದ್ದು, ಅವಳನ್ನು ನೋಡ್ಕೊಳ್ತಾ ಇದ್ವು. ಆ ದಾರಿಯಲ್ಲಿ ಕಣ್ವರು ಹೋಗ್ತಾ ಇದ್ರು. ಕಣ್ವರಿಗೆ ಕಾಣಿಸ್ತು ಹಸುಗೂಸು, ಅದನ್ನು ತಂದು ಸಾಕಿದ್ರು. ಕಣ್ವರಿಗೆ ಗೊತ್ತಾಯಿತು ಅದರ ಮೂಲ ಏನು ಅಂತ. ಅವರ ದಿವ್ಯ ದೃಷ್ಟಿಗೆ ಕಾಣಿಸುತ್ತೆ, ಅದು ಗೊತ್ತಾಗತ್ತೆ. ತಂದು ಸಾಕಿದ್ರು, ಅವಳು ಬೆಳೆದಿದ್ಲು. ಈಗ ದುಷ್ಯಂತ ಬಂದಾಗ ದುಷ್ಯಂತನನ್ನು ಅವಳು ಸ್ವಾಗತಿಸಿ ಉಪಚರಿಸಿದ್ಲು. ದುಷ್ಯಂತನಿಗೆ ಅವಳ ಮೇಲೆ ಮನಸ್ಸಾಯಿತು. ಮನಸ್ಸಾಗಿ ಅವಳನ್ನು ಕೇಳ್ದ, ನನ್ನನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಇಷ್ಟ ಆಯಿತು ನನಗೆ ಅಂತ. ಇವತ್ತಿನ ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ಪ್ರಪೋಸ್ ಮಾಡ್ದ. ಎಸ್, ಪ್ರಪೋಸ್ ಮಾಡಿದಾಗ ಶಕುಂತಲೆ ಒಪ್ಕೊಂಡ್ಳು. ಭಾಳ ಹಳೆಯ ಕಾಲ, ನಾವು ನಡುವಿನ ಕಾಲ ನೋಡಿದ್ದೀವಿ. ಹೀಗೆಲ್ಲ ಹೆಣ್ಮಕ್ಳಿಗೆ ಇದೇ ಇರಲಿಲ್ಲ ಅಂತ ಇವತ್ತೆಲ್ಲ ಬೈತಾರೆ. ಅಂದರೆ ಈ ಥರ ಅಧಿಕಾರಿಗಳೇ ಇರಲಿಲ್ಲ, ಅವರೇ ಅಲ್ಲಿ ಒಪ್ಕೊಳ್ಳೋಕೆ ಬರ್ತಾಯಿತ್ತು. ತಂದೆ ತಾಯಿ ನೋಡ್ದ ಯಾರೋ ಒಬ್ಬನಿಗೆ ಮಾಲೆ ಹಾಕಬೇಕಾಗಿತ್ತು ಅಂತ. ಅತ್ಯಂತ ಹಳೆಯ ಕಥೆ ಇದು. ಇಲ್ಲಿ ಅಷ್ಟು ಸ್ವಾತಂತ್ರ್ಯ ಇತ್ತು ಅನ್ನೋದು ಗೊತ್ತಾಗುತ್ತೆ. ಅವಳು ನಿರ್ಣಯ ಮಾಡ್ಬೋದಿತ್ತು ಅಂತ. ಹಾಗಾಗಿ ಅವಳು ನಿರ್ಣಯ ತಗೊಂಡ್ಳು. ಅವಳಿಗೂ ಆಗ್ಬೋದು ಅಂತ ಅನ್ನಿಸ್ತು. ಗಾಂಧರ್ವ ವಿವಾಹ ಆದರು. ಮದುವೆ ಆಗುವ ಕ್ರಮದಲ್ಲಿ 8 ತರಹದ ಕ್ರಮ ಇವೆ. ಬ್ರಹ್ಮ, ಆರ್ಷ, ಪ್ರಾಜಾಪತ್ಯ, ಪೈಶಾಚ, ಆಸುರ, ಗಾಂಧರ್ವ ಅಂತ ಬೇರೆ ಬೇರೆ ವಿಧಾನಗಳಿವೆ. ಅದರಲ್ಲಿ ಗಾಂಧರ್ವ ಒಂದು. ಗಾಂಧರ್ವ ವಿಧಾನದಲ್ಲಿ ಏನಂದರೆ ಆ ಕಡೆಯವರು ಇರಲ್ಲ, ಈ ಕಡೆಯವರು ಇರಲ್ಲ, ಅವರಿಬ್ಬರೇ ನಿಶ್ಚಯಿಸ್ತಾರೆ, ಅವರಿಬ್ಬರೇ ವಿವಾಹ ಆಗ್ತಾರೆ. ಹಾಗಾಗಿ ಅಂದರೆ ಕ್ರಮವತ್ತಾದ ಒಂದು ವಿಧಾನದಲ್ಲೇ ಅವರು ವಿವಾಹ ಆದರು. ವಿವಾಹ ಆದ ಮೇಲೆ ಅವನು ಶಕುಂತಲೆಗೆ ಹೇಳ್ದ, ನಾನು ರಾಜಧಾನಿಗೆ ಹಿಂದಿರುಗಿ ಅಲ್ಲಿ ಹೋಗಿ ನಿನ್ನನ್ನು ವ್ಯವಸ್ಥಿತವಾದ ವಿಧಾನದಲ್ಲಿ ವೈಭವವಾಗಿ ಕರೆಸಿಕೊಳ್ತೀನಿ ಅಂತ ಹೇಳ್ದ. ಕರ್ಕೊಂಡು ಹೋಗಲಿಲ್ಲ. ಸರಿ, ಅವನು ಆ ಕಡೆ ಹೋದ. ಕಣ್ವರು ಬಂದಾಗ ಅವಳು ಹೇಳಿದ್ಲು, ಹೀಗೀಗಾಯಿತು, ನಾನು ಮದುವೆ ಆಗಿದ್ದೀನಿ ಅಂತ ಹೇಳಿದ್ಲು. ಇಷ್ಟೆಲ್ಲ ಸ್ವಾತಂತ್ರ್ಯ, ಇಷ್ಟೆಲ್ಲ ಏನು ಇವೆಲ್ಲ ಇತ್ತು ಆ ಕಾಲದಲ್ಲಿ. ಅವರು ಏನದಕ್ಕೇನು ಸಿಟ್ಟು ಮಾಡ್ಕೊಳ್ಳಿಲ್ಲ. ಅವಳ ಆಯ್ಕೆ ಅದು ಮಾಡಿಕೊಂಡು ಸರಿ ಅಂತ ಅಂದರು. ಅವನು ಒಳ್ಳೆಯವನೇ ರಾಜ ದುಷ್ಯಂತ. ಆಯಿತು. ಇಷ್ಟಾದ ಮೇಲೆ ಏನಾಯಿತು, ಅಲ್ಲಿಂದ ಏನೂ ಸುದ್ದಿ ಬರಲೇ ಇಲ್ಲ. ಅಷ್ಟರೊಳಗೆ ಇವಳು ಗರ್ಭಿಣಿ ಆದ್ಲು, ಮಗ ಹುಟ್ಟದ. ಸರ್ವದಮನ ಅಂತ ಹೆಸರಿಟ್ಟರು. ಭಾಳ ಅದ್ಭುತವಾದ ಮಗು ಅದು. ಸಿಂಹದ ಬಾಯಿಗೆ ಕೈ ಹಾಕ್ತಾ ಇದ್ದ ಹುಡುಗ ಅಂತ, ಮಗುವಾಗಿದ್ದಾಗಲೇ ಅಂತ. ಭಾರಿ ಸುಂದರವಾಗಿಯೂ ಇದ್ದ. ಮಗ ಹುಟ್ಟದ. ಮಗ ಸ್ವಲ್ಪ ದೊಡ್ಡಾದ. 5 ವರ್ಷ ಆಯಿತು. ಅರಮನೆಯಿಂದ ಯಾವ ಸುದ್ದಿಯೂ ಇಲ್ಲ. ಸ್ಕೂಲ್ ಕಳಿಸ್ಬೇಕು. ಸ್ಕೂಲಿಗೆ ಸಮಸ್ಯೆ ಅಲ್ಲ, ಗುರುಕುಲ ಅದೇನೆ. ಗುರುಕುಲ ಅಲ್ಲೇ. ಆದರೆ ಆ ಕಡೆಯಿಂದ ಏನೋ ಇತ್ತಲ್ಲ, ಈಗೇನು ಅಂತ ಇಲ್ವಲ್ಲ. ಹಾಗಾಗಿ ತಾನು ಹೋಗ್ತೀನಿ ಗಂಡನ ಮನೆಗೆ ಅಂತ ಹೊರಟ್ಲು ಅವಳು. ಎಷ್ಟು ಅಂತ ಕಾಯೋದು. ಹಾಂ, ಅಭಿಜ್ಞಾನ ಶಾಕುಂತಲ ನಾಟಕದಲ್ಲಿ ದೂರ್ವಾಸರು ಬಂದು ಶಾಪ ಕೊಡುವ ಕಥೆ ಇದೆ. ಮಹಾಭಾರತದ ಕಥೆಯಲ್ಲಿ ಆ ಕಥೆ ಏನೂ ಇಲ್ಲ. ದೂರ್ವಾಸರು ಬಂದು ಶಾಪ ಕೊಟ್ಟರು, ಅದಕ್ಕಾಗಿ ದುಷ್ಯಂತನಿಗೆ ಮರೆತೋಯ್ತು ಅಂತ ಆ ಕಥೆ ಹೇಳುತ್ತೆ. ಓಕೆ. ಮಹಾಭಾರತದಲ್ಲಿ ಆ ಕಥೆ ಎಲ್ಲ ಏನೂ ಇಲ್ಲ. ಸರಿ, ಇವಳು ಹೊರಟ್ಲು. ಇವಳ ಜೊತೆಗೆ ಯಾರೋ ಕಳಿಸೋಕೆ ಅಂತ 1-2 ಬಂದರು ಇಲ್ಲಿಂದ. ಕಣ್ವರೇನು ಬರಲಿಲ್ಲ. 2 ಜನ ಯಾರೋ ಬಂದರು, ಕರ್ಕೊಂಡೋಗಿ ಅಲ್ಲಿ ಬಿಟ್ಟರು.
ಬಿಟ್ಟು ಅವ್ರು ವಾಪಸ್ ಬಂದುಬಿಟ್ರು. ಮುಗೀತು ಅವ್ರದ್ದಷ್ಟೇ. ಅರಮನೆಗೆ ಹೋದ್ಲು. ಆಸ್ಥಾನದಲ್ಲಿ ಭೇಟಿ ಆಸ್ಥಾನದಲ್ಲೇ ಆಗಬೇಕು, ಸೀದಾ ಒಳಗೆಲ್ಲೋ ಭೇಟಿ ಆಗಲ್ವಲ್ಲ. ಬಂದ್ಲು, ಒಂದು ಮಗು ಇದೆ, ಒಬ್ಬಳು ಬಂದು ನಿಂತಿದ್ದಾಳೆ. ಬಂದು ನಿಂತು ಹೇಳಿದ್ಲು, ನಾನು ನಿನ್ನ ಹೆಂಡತಿ, ಇವನು ನಿನ್ನ ಮಗ. ಸಿಂಹಾಸನದ ಮೇಲೆ ಕುಳಿತ ರಾಜ ನನಗೆ ನಿನಗೆ ಸಂಬಂಧ ಇಲ್ಲ ಅಂತ ಹೇಳ್ದ. ಇವತ್ತೆಲ್ಲ ನಡೆಯುತ್ತಲ್ಲ ಅಂತ ತುಂಬ ನಡೆಯುತ್ತೆ. ನನಗೆ ಮದುವೆ ಆಗಿದ್ದ, ನನ್ನನ್ನು ಮದುವೆ ಆಗಿದ್ಲು ಅಂತ ಪ್ರೇಮಿ, ಹಳೆ ಪ್ರೇಮಿ ಬಂದು ಗಲಾಟೆ ಮಾಡೋದು, ಹಳೆ ಪ್ರೇಮಿ ಬಂದು ಅವನು ಗಲಾಟೆ ಮಾಡೋದು, ಹಿಂಗೆ ಏನೇನೋ ಇಲ್ಲಿ ಹೊಸದು ಯಾವುದು ಸೆಟ್ ಆಗಿರುತ್ತೆ. ಹಾಂ, ಅಂಥದ್ದು ಏನೇನೆಲ್ಲ ನಡೆಯುತ್ತಲ್ಲ ಹಾಗೆ. ಅಂದರೆ ಅದು ಈಗ ಸಾರ್ವಜನಿಕವಾಯಿತು. ಎಲ್ಲರ ಎದುರಿಗೆ ಅವಳು ಬಂದು ಹೇಳ್ತಾ ಇದ್ದಾಳೆ. ಅವನು ಒಪ್ಪಲಿಲ್ಲ. ಅವಳು ನೆನಪಿಸಿದ್ಲು ಅದನ್ನ, ನೀನು ಬಂದಿದ್ದೆ ಹೀಗಾಯಿತು. ಇಲ್ಲ ಅಂದವನು. ಯಾಕೆಂದರೆ ಒಂದೇ ಒಂದು ಸಾಕ್ಷಿ ಇಲ್ಲ, ಕಂಡವರಿಲ್ಲ, ಕೇಳಿದವರಿಲ್ಲ. ಇಬ್ಬರ ನಡುವೆ ಆದ ಒಪ್ಪಂದ, ಇಬ್ಬರ ನಡುವೆ ಆದ ಒಪ್ಪಿತ, ಇಬ್ಬರ ನಡುವೆ ಆದ ಗಾಂಧರ್ವ ವಿವಾಹ. ಸಾಕಷ್ಟು ಅವಳು ಹೇಳೋಷ್ಟು ಹೇಳಿದ್ಲು. ಈಗ ಅಲ್ಲಿ ಕಾಳಿದಾಸನ ನಾಟಕದಲ್ಲಿ ಅವಳಿಗೊಂದು ಉಂಗುರ ಕೊಟ್ಟಿರ್ತಾನೆ, ಅವನು ಮುದ್ರೆ ಉಂಗುರ ಸಾಕ್ಷಿಯಾಗಿ, ಅದೆಲ್ಲ ಏನೂ ಇಲ್ಲ. ಈ ಕಥೆಯಲ್ಲಿ ಅದೆಲ್ಲ ಏನೂ ಇಲ್ಲ. ಸಾಕ್ಷಿ ಗೀಕ್ಷಿ ಏನೂ ಕೊಟ್ಟು ಬಂದಿಲ್ಲ, ತೋರಿಸೋದಕ್ಕೇನೂ ಇಲ್ಲ, ಪ್ರೂಫ್ ಇಲ್ಲ. ಸರಿ, ಅವಳು ಹೇಳ್ತಾನೆ ಇದ್ಲು, ಇಲ್ಲ ಹೀಗೀಗೆ ಅಂತ. ಅವನು ಒಪ್ಪೋದಕ್ಕೆ ಸಿದ್ಧ ಇಲ್ಲ. ಒಂದು ಹಂತ ಆದಮೇಲೆ ಅವನು ಹೇಳ್ದ, ನೀನು ಯಾರೋ ಈ ಮಗುನ ರಾಜನನ್ನು ಮಾಡಬೇಕು ಅಂತ ನೀನೀಗ ಹಂಚಿಕೆ ಹೂಡಿರೋದಿದು ಅಂತ. ಅಂದರೆ ಇವತ್ತು ಕೂಡ ನಡೆಯುತ್ತಲ್ಲ, ದೊಡ್ಡ ಆಸ್ತಿ ಗೀಸ್ತಿ ಇನ್ನೊಂದಿದೆ ಅಂತ ಕೂಡಲೇ ಆ ಆಸ್ತಿ ಸಿಗೋದು ಹೊಸ ವಿಷಯ ಏನಲ್ಲ, ಅವಾಗಿಂದಾನೆ. ಹೌದು, ಅವನು ಅದೇ ಆರೋಪ ಮಾಡ್ದ ಅವಳ ಮೇಲೆ ತುಂಬಿದ ಸಭೆಯಲ್ಲಿ. ಅಂದರೆ ನಿನ್ನ ಮಗನನ್ನು ಯುವರಾಜನನ್ನು ಮಾಡಬೇಕು, ಮುಂದೆ ರಾಜನನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬಂದು ಈ ನಾಟಕ ಆಡ್ತಾ ಇದ್ದಿ ಅಂತ ಹೇಳ್ದ. ಅಲ್ಲಿಯವರೆಗೆ ಸಾವಧಾನವಾಗಿ ಮಾತಾಡ್ತಾ ಇದ್ದ ಶಕುಂತಲೆ ಸಿಡಿದೆದ್ದುಬಿಟ್ಲು. ಸಿಡಿದೆದ್ದು ಅಬ್ಬರಿಸ್ತಾಳೆ ಅವಳು. ಅವನ ಆಸ್ಥಾನದಲ್ಲಿ ಒಬ್ಬಳೇ ಇರೋದವಳು, ಒಂದು ಪುಟ್ಟ ಮಗು ಇದೆ, ಅವ್ರು ಯಾರೂ ಇಲ್ಲ, ಬಂದವರು ಅವ್ರು ಹೋಗಿ ಆಗಿದೆ. ಅವನ ಆಸ್ಥಾನ, ಸುತ್ತ ಇರೋರು ಅವರೇ, ಅವನದೇ ಸೇನೆ, ಅವನದೇ ರಕ್ಷಣೆ, ಅವನ ರಕ್ಷಣಾ ಭಟರು, ಅವನದೇ ಮಂತ್ರಿ ಮಂಡಳ, ಎಲ್ಲ ಅವನ ಜನವೇ ಇದ್ದಾರೆ. ಅವರು ಯಾಕೆ ಒಪ್ತಾರೆ? ರಾಜ ಅಂಥವನಲ್ಲೇ ಅಲ್ಲ, ಬಹಳ ಒಳ್ಳೆ ರಾಜ, ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋನು, ಇಂತಹ ಯಾವ ಇದೂ ಇಲ್ಲ. ಹಾಗಿರುವಾಗ ಯಾರೋ ಬಂದು ಇವಳು ನಾನು ನಿನ್ನ ಹೆಂಡತಿ ಅಂದರೆ ಯಾರು ಅಲ್ಲಿರೋರು ಯಾರೂ ಒಪ್ಪುತ್ತಾ ಇಲ್ವಲ್ಲ. ಅಂಥ ಜಾಗದಲ್ಲಿ ನಿಂತು ದಿಟ್ಟವಾಗಿ ಮಾತಾಡ್ತಾರೆ. ದಿಟ್ಟವಾಗಿ ಮಾತಾಡೋದು ಹೇಗೆ ಅಂದರೆ, ಮುಂದೆ ರಾಜನಾಗೋನು ಇವನೇ, ಇವನನ್ನು ರಾಜನನ್ನು ಮಾಡಿಯೇ ಮಾಡ್ತೀನಿ ನಾನು, ಅದಕ್ಕೆ ನಿನ್ನ ಹೆಸರು ಬೇಕಾಗಿಲ್ಲ, ನಿನ್ನ ಕೃಪೆ ಬೇಕಾಗಿಲ್ಲ, ಇವನು ರಾಜನಾಗೋದಕ್ಕೆ ದುಷ್ಯಂತನ ಮಗ ಅಂತ ಒಂದು ಟೈಟಲ್ ಬೇಕಾಗಿಲ್ಲ ನನಗೆ ಅಂತ. ಇವನೇ ರಾಜನಾಗೋದು, ನಾನೇ ಇವನನ್ನು ರಾಜನನ್ನಾಗಿಸ್ತೀನಿ, ನಿನ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಿರುಗಿ ನಿಂತು ಹೊರಡ್ತಾಳೆ ಶಕುಂತಲೆ. ಈ ಅಭಿಜ್ಞಾನ ಶಾಕುಂತಲದ ಶಕುಂತಲೆ ಬಹಳ ಮುಗ್ಧ ಶಕುಂತಲೆ, ಬಹಳ ಪಾಪದವಳು. ಈ ವರ್ಷನ್ ಅದೇ ನಾನು ಅಷ್ಟೊಂದು ಅದ್ರ ಡೀಟೇಲ್ ಆಗಿ ಆ ಕಥೆ ಕೇಳ್ದಿದ್ರು, ಬೇಸಿಕ್ ಅಲ್ಲಿ ನಾನು ಅಲ್ಲೇನಾಗತ್ತೆ ಆ ಕಥೆಯಲ್ಲಿ ಅಂತ ಅಂದರೆ, ಅವಳು ಅಲ್ಲೇ ಇರ್ತಾಳೆ, ಇವನು ಈ ಕಡೆ ಬಂದಿರ್ತಾನೆ, ಅವಳು ಅಲ್ಲೇ ಇರ್ತಾಳೆ. ದುರ್ವಾಸರು ಬರ್ತಾರೆ ಅಲ್ಲಿಗೆ, ಕಣ್ವರ್ ಇರೋಲ್ಲ. ಇವಳು ಸೇವೆ ಮಾಡೋರನ್ನು ಸ್ವಾಗತ ಮಾಡಬೇಕು, ಇವಳು ಇವನದೇ ಗುಂಗಲ್ಲಿರ್ತಾಳೆ, ಮರೆತು ಬಿಡ್ತಾಳೆ. ಆಗ ಅವ್ರು ಶಾಪ ಕೊಡ್ತಾರೆ, ಯಾರನ್ನ ಸ್ವೀಕರಿಸಬೇಕು ಮಾಡಲಿಲ್ಲ ಅಂತ. ನೀನು ಯಾರನ್ನು ನೆನಪು ಮಾಡ್ಕೊಳ್ತಾ ಇದೆಯೋ ಅವನಿಗೆ ನೀನು ಮರ್ತೋಗ್ಲಿ ಅಂತ. ಈ ಎಲ್ಲ ಶಾಪಗಳು ತುಂಬ ಅಂದರೆ ತುಂಬ ಸಡನ್ ಆಗಿ ಆದರೂ ಕೂಡ ತುಂಬ ಯೋಜಿತವಾಗಿರುತ್ತೆ, ಲಾಜಿಕಲ್ ಆಗಿರುತ್ತೆ. ಹೌದು, ಅಂದರೆ ನೀನು ಅವನ ನೆನಪಲ್ಲಿ ಕರ್ತವ್ಯ ಮರೆತಿದ್ದಿ, ಅವನು ನಿನ್ನನ್ನೇ ಮರೆತು ಬಿಡಲಿ ಅಂತ ಶಾಪ ಕೊಟ್ಟರು. ಆದರೆ ಅವನು ಹೋಗುವಾಗ ಮುದ್ರೆ ಉಂಗುರ ಕೊಟ್ಟಿದ್ದ, ಮುದ್ರೆ ಉಂಗುರದಲ್ಲಿ ಅವನ ಹೆಸರು ಇರುತ್ತೆ. ಅವಳು ಬರ್ತಾ ಇರುವಾಗ, ನದಿಯಲ್ಲಿ ದಾಟ್ತಾ ಇರುವಾಗ ದೋಣಿಯಲ್ಲಿ ಕೆಳಗಡೆ ನೀರಲ್ಲಿ ಕೈ ಆಡಿಸ್ತಾ ಇದ್ಲು, ಅದು ಕೆಳಗಡೆ ಜಾರೋಯ್ತು, ಅದನ್ನೊಂದು ಮೀನು ನುಂಗುತು ಅಂತ ಅಭಿಜ್ಞಾನ ಶಾಕುಂತಲದ ಕಥೆ. ಇವಳು ಬಂದು ಇಲ್ಲಿ ಬಂದು ಹಂಗಾರೆ ಸಾಕ್ಷಿ ಏನಿದೆ ಅಂತ ಅವನು ಕೇಳ್ದ. ಹಿಂಗಂತಾಳೆ, ಉಂಗುರ ಇಲ್ಲ. ಮತ್ತೆ ಅಲ್ಲಿಗೆ ಸೆಟ್ ಆಯ್ತು ಅಲ್ಲಿಗೆ ಅದು. ಅಲ್ಲಿ ಏನಾಯಿತು, ಅದಾದ್ಮೇಲೆ ಅವಳು ಹೊರಟೋಗ್ತಾಳೆ
ಆ ಕಥೆಯಲ್ಲಿ ಅಭಿಜ್ಞಾನ ಶಾಕುಂತಲದ ಕಥೆಯಲ್ಲಿ ಅವಳಲ್ಲಿಂದ ಹೋಗ್ತಾಳೆ, ಋಷಾಶ್ರಮಕ್ಕೆ ಹೋಗ್ತಾಳೆ, ಅಲ್ಲಿ ಅವನನ್ನು ಬೆಳೆಸ್ತಾಳೆ ಮಗನನ್ನು. ಎಷ್ಟೋ ದಿನ ಆದಮೇಲೆ ಈ ಉಂಗುರವನ್ನೊಂದು ಮೀನು ನುಂಗಿರುತ್ತೆ. ಅದು ರಾಜನ ಆ ಊರಿನ ಒಬ್ಬ ಬೆಸ್ತ ಅದನ್ನು ಹಿಡಿತಾನೆ. ಮೀನು ಕೊಯ್ದಾಗ ಉಂಗುರ ಸಿಗತ್ತೆ, ದುಷ್ಯಂತ ಅಂತ ಹೆಸರಿದೆ ಅಂತ ತಗೊಂಬರ್ತಾನೆ. ಉಂಗುರ ನೋಡಿದ ಕೂಡಲೇ ಅವನಿಗೆ ಹಳೆಯದು ನೆನಪಾಗುತ್ತೆ. ದೂರ್ವಾಸರು ಪ್ರತಿಶಾಪವನ್ನು ಕೊಟ್ಟಿರ್ತಾರೆ. ಇಲ್ಲಿ ಶಕುಂತಲೆಗೆ ಶಾಪ ಕೊಟ್ಟಿದ್ದು ಗೊತ್ತಿರಲ್ಲ, ಪ್ರತಿಶಾಪ ಕೊಟ್ಟಿದ್ದು ಗೊತ್ತಿರಲ್ಲ. ಅಲ್ಲೋ ಈ ಶಾಪ ಗೊತ್ತೇ ಇಲ್ಲ, ಅವಳ ಗೆಳತಿಯರಿಗೆ ಮಾತ್ರ ಗೊತ್ತದು. ಹಾಗಾಗಿ ಅಲ್ಲಿ ಸುಖಾಂತಿ ಆಯಿತು. ಇದು ಆದಮೇಲೆ ಮತ್ತು ಅವನು ಹೋದ, ಕರ್ಕೊಂಬಂದ ಅಂತ ಆ ಕಥೆ ಹೇಳುತ್ತೆ. ಅಲ್ಲೊಬ್ಬ ಮುಗ್ಧ ಸ್ನಿಗ್ಧ ಶಕುಂತಲೆ ಅಲ್ಲಿ ಕಾಣ್ತಾಳೆ. ಈ ಶಕುಂತಲೆ ಹಾಗಲ್ಲ, ಇವಳು ದಿಟ್ಟ ಧೀರ ಮಹಿಳೆಯವಳು. ಬಟ್ ಇದರಲ್ಲಿ ಯಾವುದು ಅಂದ್ರೆ ಅಥೆಂಟಿಕ್ ಅಂತ ಹೇಳಿ? ಮಹಾಭಾರತ ಅಥೆಂಟಿಕ್. ಓಕೆ, ಅಂದರೆ ಭಾಗವತದಲ್ಲಿರೋ ಕಥೆಯನ್ನು ಅಥೆಂಟಿಕ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ನನಗೆ ಯಾಕೆ ಇದು ಇಷ್ಟ ಅಂತ ನಾ ಹೇಳಿದೆ ಶುರುವಲ್ಲಿ, ನನಗೆ ಈ ಕಥೆನೇ ಇಷ್ಟ ಮಹಾಭಾರತದ್ದು ಅಂತ. ಈ ಕಥೆ ಯಾಕೆ ಇಷ್ಟ ಅಂದರೆ ಅತ್ಯಂತ ಪ್ರಾಚೀನ ಕಾಲದಲ್ಲಿ ಅನ್ಯಾಯಕ್ಕೆ ಒಳಗಾದ ಒಬ್ಬ ಮಹಿಳೆ ದಿಟ್ಟವಾಗಿ ಎದುರಿಸ್ತಾಳೆ ಅನ್ನೋದೇ ಇವತ್ತಿಗೆ ಬೇಕಾಗಿರೋ ಸಂದೇಶ ಅಂತ. ಅವನು ಯಾರೋ ಅನ್ಯಾಯ ಮಾಡಿಬಿಟ್ಟ ತಲೆ ತೆಗಿಸೋಪ್ಕೊಂಡು ತಾನೇನೋ ಅಲ್ಲೆಲ್ಲ ಹೋಗಿ ಬದುಕೊಂಡು ಏನೋ ಮಾಡ್ಕೊಳ್ಳೋಣ ಅಂತ ಹೊರಟೋಗೋ ಹೆಣ್ಣಲ್ಲ ಬೇಕಾಗಿರೋದು. ನಮಗೆ ಇಂಥ ಶಕುಂತಲೆಯರು ಬೇಕು, ಅಂಥ ದ್ರೌಪದಿಯರು ಬೇಕು ಅಂತ. ಹಾಗಾಗಿ ಈ ಕಥೆ, ಮಹಾಭಾರತದ ಕಥೆ ನನಗಂತೂ ಬಹಳ ಇಷ್ಟವಾದದ್ದು. ಅಂದರೆ ಸೀತೆ ಬಗ್ಗೆನೂ ಇದೇ ಬರುತ್ತೆ, ದ್ರೌಪದಿ ಬಗ್ಗೆನೂ ಬರುತ್ತೆ, ಶಕುಂತಲೆ ಬಗ್ಗೆನೂ ಕೂಡ ನೀವು ಉಲ್ಲೇಖ ಮಾಡಿದ್ರಿ. ಅಂದರೆ ನಮಗೆ ಇತಿಹಾಸವೇ, ಅಂದರೆ ನಾವು ನಂಬಬೇಕಿರುವ ಇತಿಹಾಸವೇ ನಮ್ಗೆ ಅಷ್ಟು ಸ್ಪಷ್ಟವಾಗಿ ಅದರ ಸಂದೇಶವನ್ನು ಕೊಡ್ತಾ ಇದೆ. ಅಂದರೆ ನಮ್ಮಲ್ಲಿ ಪ್ರಾಚೀನ ಕಾಲದಲ್ಲೂ ಕೂಡ ಮಹಿಳೆಯರು ಅಷ್ಟು ಶಕ್ತಿವಂತರಾಗಿದ್ರು, ಅಂದ್ರೆ ಅವರ ಮಾತಿಗೆ ಬೆಲೆ ಕೂಡ ಇತ್ತು ಅನ್ನೋದು. ಸ್ವಾವಲಂಬಿ ಆಗಿದ್ರು, ಸ್ವತಂತ್ರರಾಗಿ ತಮ್ಮ ಇದನ್ನು ನಿರ್ವಹಿಸಿಕೊಳ್ಳಬಲ್ಲವರಾಗಿದ್ರು, ಆ ಕೆಚ್ಚು ಇತ್ತು, ಆ ಸಾಧ್ಯತೆಯೂ ಇತ್ತು ಅನ್ನೋದೆಲ್ಲವೂ ಗೊತ್ತಾಗತ್ತೆ ಅದರಲ್ಲಿ. ಕಥೆಗೆ ಬರೋಣ ವಾಪಸ್ಸು. ಕಥೆಗೆ ಬಂದಾಗ ಅವಳು ಘೋಷಣೆ ಮಾಡಿದ್ಲಲ್ಲ, ಇವನನ್ನೇ ರಾಜನನ್ನಾಗಿ ಮಾಡ್ತೀನಿ ಅಂತ ಹೇಳಿ ತಿರುಗಿ ಹೊರಡ್ತಾಳೆ ಅವಳು. ಅವಳಷ್ಟು ತಿರುಗಿ ಹೊರಡ್ತಾ ಇರುವಾಗ ಅಶರೀರವಾಣಿ ಆಗತ್ತೆ. ಅಶರೀರವಾಣಿ ಆಗತ್ತೆ. ಇಲ್ಲ, ಶಕುಂತಲೆ ದುಷ್ಯಂತನ ಪತ್ನಿ, ದುಷ್ಯಂತ ಇವಳನ್ನು ಸ್ವೀಕರಿಸಬೇಕು, ಈ ಮಗು ದುಷ್ಯಂತನದ್ದೇ ಅಂತ ಒಂದು ಅಶರೀರವಾಣಿ ಆಗತ್ತೆ. ಅಶರೀರವಾಣಿ ಆದ ಕೂಡಲೇ ಸಹಜವಾಗಿ ಅವನು ಸ್ವೀಕರಿಸೋಕೆ ಹೊರಟಾಗ ಆಗ ಹೇಳ್ತಾನೆ ದುಷ್ಯಂತ ಮಹಾಭಾರತದ ಕಥೆಯಲ್ಲಿ, ನೀನು ನನ್ನ ಪತ್ನಿ ಅನ್ನೋದು ನನಗೆ ನೆನಪಿದ್ದೆ, ಇವನು ನನ್ನ ಮಗ ಅನ್ನೋದು ನನಗೆ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಆದರೆ ನಾನು ಅಲ್ಲಿಂದ ಬಂದು ಇವತ್ತಿನವರೆಗೂ ನಿನ್ನನ್ನು ಮರೆತಿಲ್ಲ, ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಅಷ್ಟು ಇಷ್ಟಪಟ್ಟು ನಿನ್ನನ್ನು ಮದುವೆ ಆಗಿದ್ದು. ನಾನು ನಿಜವಾಗಿ ಕೊರಗುತ್ತಾ ಇದ್ದೀನಿ, ನಾನು ನೋಯ್ತಾ ಇದ್ದೀನಿ. ಆದರೆ ನಾನು ಸಿಕ್ಕಾಕಿಕೊಂಡೆ. ಏನು ಅಂದರೆ, ಕಾಡಿಗೆ ಹೋಗಿ ನಿನ್ನನ್ನು ಮದುವೆ ಆಗಿದ್ದೀನಿ, ಊರಿಗೆ ಬಂದು ನಾನು ಮದುವೆ ಆಗಿದ್ದೀನಿ, ಇವಳು ನನ್ನ ಪತ್ನಿ ಅಂತ ಹೆಂಗೆ ಹೇಳೋದು? ನಾನೊಬ್ಬ ರಾಜ, ನಾನು ಪ್ರಜೆಗಳಿಗೆ ಬಹಳ ಪಾರದರ್ಶಕವಾಗಿರಬೇಕು. ಹಾಗಾಗಿ ನಾನು ಇದನ್ನು ಹೇಗೆ ಇವರಿಗೆ ಹೇಳಿ ಒಪ್ಪಿಸಿ ನಿನ್ನನ್ನು ಅಧಿಕೃತವಾಗಿ ಕರ್ಕೊಂಬರೋದು ಹೇಗೆ ಅನ್ನೋದು ಗೊತ್ತಾಗದೆ ಯೋಚನೆ ಮಾಡ್ತಲೇ ಕುಳಿತುಕೊಂಡೆ, ಗೊಂದಲದಲ್ಲಿದ್ದೆ ಅಂತ. ಯಾಕೆಂದ್ರೆ ನಾನು ಹಿಂಗೆ ಹೇಳಿದ ಕೂಡಲೇ ಜನ ನನ್ನನ್ನೇ ತಪ್ಪು ತಿಳಿತಾರೆ, ಅಥವಾ ನಿನ್ನನ್ನು ತಪ್ಪು ತಿಳಿಬೋದು. ನಮ್ಮಿಬ್ಬರ ಮಗನನ್ನೇ ಅವರು ಉತ್ತರಾಧಿಕಾರಿ ಅಂತ ಒಪ್ಪದೇ ಹೋಗ್ಬೋದು, ಅವ್ರಿಗೆ ಇಷ್ಟ ಆಗದೆ ಇರ್ಬೋದು. ಹಾಗಾಗಿ ದುಷ್ಯಂತನಾಗಿ ನಾನು ನಲಗುತ್ತಾ ಇದ್ದೀನಿ, ಆದರೆ ರಾಜನಾಗಿ ನನಗೇನು ಮಾಡಬೇಕು ಅಂತ ಗೊತ್ತಾಗದೆ ಕುಳಿತಿದ್ದೀನಿ. ಅವತ್ತ್ಯಾಕೆ ಹಂಗೆ ಮಾಡಿದೆ ಅಂದರೆ, ಹೌದು ನನಗೆ ಇಷ್ಟ ಆಯಿತು, ನಾ ಮಾಡಿಕೊಂಡೆ. ಆದರೆ ಇವತ್ತು ನನಗೆ ಈ ಗೊಂದಲ ಇದೆಯಲ್ಲ, ಅದರಿಂದ ನನಗೆ ಹೊರಗೆ ಬರೋದಕ್ಕಾಗಲಿಲ್ಲ. ನಾನು ಇಷ್ಟು ಮಾಡಿ ನಿನ್ನನ್ನು ಶಾಕ್ ರಿಯಾಕ್ಷನ್, ಸಡನ್ ಅನಿರೀಕ್ಷಿತ ಕೂಡ. ನಿನ್ನನ್ನು ಇಷ್ಟು ಮಾಡಿ ಕೆರಳಿಸಿದ್ದು ಕೂಡ ನನಗೆ ಗೊತ್ತಿತ್ತು ಇಂಥದ್ದೇನೋ ಒಂದು ಆಗತ್ತೆ ಅಂತ, ಅದಾಗಲಿ ಅಂತ. ಯಾಕೆಂದರೆ ಇಷ್ಟು ಜನ ನಂಬಿದ್ದು ಅಶರೀರವಾಣಿಗೆ. ಯಾಕೆಂದರೆ ಮೇಲಿನವರು ಹೇಳಿದ್ರು ದೊಡ್ಡವರು ಅಂತ, ಕಂಡವರು ಹೇಳಿದರು ಅಂತ. ಇಲ್ಲಿರೋರು ಯಾರೂ ಕಂಡಿಲ್ಲ. ಮೇಲಿನವರು ಎಲ್ಲವನ್ನೂ ಕಾಣಬಲ್ಲವರು ಕಂಡಿದ್ದಾರೆ ಅಂತಂದರೆ ಇವರೆಲ್ಲರೂ ಒಪ್ಪುಕೋತಾರೆ. ಇದೇನೋ ಒಂದು ಬೇರೆಯದ್ದಲ್ಲ, ಅಂದರೆ ಒಂದು ಅನೈತಿಕವಾದದ್ದೇನೂ ಅಲ್ಲ, ಇಲ್ಲಿ ಇದು ಸರಿಯಾದದ್ದು ಅಂತ. ಅಶರೀರವಾಣಿ ಯಾರದು? ಏನದು? ಅದು ದೇವಲೋಕದಿಂದ ಆದ ಅಶರೀರವಾಣಿ ಅದು. ಹಾಗಾಗಿ ನಾನು ಇಷ್ಟು ಮಾಡಿದ್ದು ಅಂತ ಹೇಳಿ ದುಷ್ಯಂತ ಸ್ವೀಕರಿಸ್ತಾನೆ. ಅಲ್ಲಿ ದುಷ್ಯಂತನ ಭಾಗ ಬೇರೆ, ಅವನು ಗೊಂದಲದಲ್ಲಿದ್ದೋ ಅಥವಾ ಗೊಂದಲವನ್ನು ಅವನು ಪರಿಹರಿಸ್ಕೊಳ್ಬೇಕಾಗಿತ್ತು ಅಂತಲೇ ಉತ್ತರ. ಪಾಯಿಂಟ್ ಆಫ್ ವ್ಯೂ ಬೇರೆ. ಹೌದು, ಗೊಂದಲ ಅವನಿಗೆ ಇದ್ದಿರ್ಬೋದು, ಅದರಿಂದ ಶಕುಂತಲೆಗೆ ಏನಾಯ್ತು, ಮಗುವಿಗೆ ಏನಾಯ್ತು ಅಂತಂದಿದೆಯಲ್ಲ. ಈ ಕಥೆ ಇಷ್ಟ ಆಗೋದು ಯಾಕೆ ಅಂದರೆ ಶಕುಂತಲೆಯ ದಿಟ್ಟತನಕ್ಕೆ. ಅಂದರೆ ಅಂಥದ್ದೊಂದು ಆರೋಪ ಬಂದಾಗ ಅವಳು ಹೇಳೋದಿದೆಯಲ್ಲ, ನನ್ನ ಮಗನ ರಾಜನನ್ನಾಗಿಸ್ತೀನಿ ಅಂತ. ಒಂದು ಕಾಡಲ್ಲಿದ್ದವಳು,
ಯಾವುದೋ ತಂದೆ ತಾಯಿಗೆ ಮಗಳಾಗಿ ಹುಟ್ಟಿದ್ದಾರೆ, ಅವರು ಸಾಕಿಲ್ಲ, ಬಿಟ್ಟೋಗಿದ್ದಾರೆ, ಇನ್ನೊಬ್ಬ ಋಷಿ ಕಾಪಾಡಿದ್ದಾನೆ, ಬೆಳೆದಿದ್ದಾಳೆ, ಕಾಡಲ್ಲಿದ್ದಾಳೆ. ಆದರೆ ಒಳಗಡೆ ಅದೆಂಥ ಕಿಚ್ಚಿದೆ ಅಂತ ಅಂದರೆ ಆಗೆಲ್ಲ ಯಾರೋ ರಾಜನಾಗೋದು ತುಂಬ ಸುಲಭ ಇರಲಿಲ್ಲ. ಈಗ ನಂಗೆ ಎಲೆಕ್ಷನ್ ನಿಲ್ಸಿ ಗೆಲ್ಸ್ಬಿಡ್ತೀನಿ ಅಂತ ಹೇಳೋಕೆ ಬರಲ್ವಲ್ಲ, ಪ್ರಜಾಪ್ರಭುತ್ವ ಅಲ್ಲ, ರಾಜವಂಶದವರೇ ಮುಂದುವರ್ಕೊಂಡು ಹೋಗ್ತಾರೆ. ಹಾಗಿರುವಾಗ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು ಅವಳು ಮಗನಿಗಾಗಿ, ಕಟ್ಟಿ ಸಿಂಹಾಸನದ ಮೇಲೆ ಕೂರಿಸ್ತೀನಿ ಅಂತ ಹೇಳೋದಿದೆಯಲ್ಲ, ಅಲ್ಲಿ ಅವತ್ತಿನ ಸಾಮಾಜಿಕವಾದ ಇದು ಕೂಡ ಗೊತ್ತಾಗತ್ತೆ ನಮಗೆ, ಪರಿಸ್ಥಿತಿಗಳು ಅಂತ. ಅಂದರೆ ನಡುವೆ ನೀವು ಹೇಳಿದ್ರಲ್ಲ, ಹೆಣ್ಣಿಗಿದ್ದ ಸ್ಥಾನಮಾನಗಳು, ಹೆಣ್ಣಿನ ಮಾತಿಗಿದ್ದ ಬೆಲೆ ಏನು ಅನ್ನೋದು, ಮತ್ತೆ ಹೆಣ್ಣಿಗೆ ಇಷ್ಟೆಲ್ಲ ಸಾಧ್ಯತೆಗಳು ಇದ್ದುವು ಅಂತ, ಈಗ ಮಾಡುವ ಸಾಧ್ಯತೆಗಳಿದ್ವು ಅನ್ನೋದು ಗೊತ್ತಾಗತ್ತೆ, ಉಲ್ಲೇಖ ಆಗಿದೆ. ಅದು ಗೊತ್ತಾಗತ್ತೆ. ಅದರಿಂದಾಗಿ ಈ ನಡುವಿನ ಕಾಲಘಟ್ಟದಲ್ಲೆಲ್ಲೋ ಸ್ವಲ್ಪ ಹೆಣ್ಣನ್ನು ಅಸ್ವತಂತ್ರಗೊಳಿಸಿದ್ದಿದೆಯಲ್ಲ, ಅದು ಅತ್ಯಂತ ಪ್ರಾಚೀನವಾದ ಒಂದು ಕ್ರಮ ಅಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ನಮಗೆ. ಈ ಎಲ್ಲ ಕಾರಣಕ್ಕಾಗಿ ಈ ಶಕುಂತಲೆಯ ಕಥೆ, ಈ ಶಕುಂತಲೆ ಬಹಳ ಇಷ್ಟ ಆಗ್ತಾಳೆ. ಶಕುಂತಲೆಯ ಇನ್ನೊಂದು ಕಥೆ ನೀವು ಹೇಳೋ ಪ್ರಕಾರ ಇದೇ ಮೋಸ್ಟ್ ಅಥೆಂಟಿಕ್ ಅಂತ ಕೂಡ. ಆಗಲೇ ಹೇಳಿದ ಹಾಗೆ ಹೇಗೆ ಅದರ ಸಂದೇಶ ನಾವು ತಿಳ್ಕೊಳ್ಬೇಕು ಅಂತ ಐ ಥಿಂಕ್ ಈ ವಿಚಾರಗಳು ಮುಖ್ಯವಾಗಿ ಕಥಾ ಸಂಚಯದ ಮುಖ್ಯ ಉದ್ದೇಶ ಕೂಡ ಅದೇನೆ. ಏನು ಅಂತಂದರೆ, ಒಂದು ನಮ್ಮ ಕಥೆ ಕೇಳುವ ಕುತೂಹಲವನ್ನು ತಣಿಸೋದು, ಆದರೆ ಆ ಕಥೆಯನ್ನು ಕೇಳ್ತಾ ಕೇಳ್ತಾ ನಾವು ತಿಳ್ಕೊಳ್ಬೇಕಾಗಿರುವಂಥ, ಅಂದರೆ ನಾವು ಯಾವತ್ತೂ ಇದನ್ನು ಅಂದರೆ ನಮ್ಮ ಭಾಗವಾಗಿ ಮಾಡ್ಕೊಳ್ಬೇಕಾಗಿರೋದು ಆಗಿಲ್ಲ ಇದೆಲ್ಲ. ಅದನ್ನು ಒಂದು ಸಹಜವಾಗಿ ನಾವು ಕಥೆಯನ್ನು ಕೇಳ್ತಾ ಕೇಳ್ತಾ ಅದನ್ನು ಒಂದಿಷ್ಟು ಮಾಹಿತಿಯನ್ನು ಜೊತೆಗೆ ಸಂದೇಶವನ್ನು, ಅಫ್ಕೋರ್ಸ್ ಜೊತೆಗೆ ಕಥೆಯನ್ನು, ಮತ್ತೆ ನೀವು ಕಥೆ ಹೇಳ್ತಾ ಇದ್ರೆ ಕೇಳ್ತಾ ಇರೋಣ ಅನಿಸುತ್ತೆ. ಮಧ್ಯೆ ಮಧ್ಯೆ ನಾನು ಹಾಗೆ ಹೀಗೆ ಏನೋ ಹೇಳ್ತಾ ಇರ್ತೀನಿ. ಬಟ್ ಅದು ಕಥೆ ಹೇಳೋದು ಅಂದರೆ ಕಥೆ ಹೇಳೋದು ಮಾತ್ರ ಅಲ್ಲ, ಕಥೆ ಏನು ಹೇಳುತ್ತೋ ಅದನ್ನು ಹೇಳೋದು ನಿಜವಾಗಿ ಕಥೆ ಹೇಳೋದು ಅಂದರೆ. ಅದು ಅದೇ ಕಥೆಯ ಸುತ್ತಲಿನ ಪ್ರಪಂಚ ಇದೆ ಆ್ಯಕ್ಚುಲಿ. ಸೊ ತುಂಬ ನಾನಂತೂ ಕಥೆಗಳನ್ನು ಕೇಳ್ತಾ ಎಷ್ಟು ಪ್ರಬುದ್ಧನಾಗ್ತೀನಿ ಗೊತ್ತಿಲ್ಲ, ಬಟ್ ತುಂಬ ಖುಷಿಗೊಳ್ತಾ ಇದ್ದೇನೆ, ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನಷ್ಟು ಅಂದರೆ ನನ್ನನ್ನು ಅಂದರೆ ನಾನು ಓದೋದಕ್ಕಿಂತ ಹೆಚ್ಚು ಈ ರೀತಿ ಕೇಳಿ ನೋಡಿ ಕಲಿಯೋದು ಜಾಸ್ತಿ. ಸೊ ನನಗೆ ಹಾಗೆ ನಿಮಗೂ ಕೂಡ ಈ ಮೂಲಕ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಮನರಂಜನೆ, ಜೊತೆಗೆ ಅತಿ ಮುಖ್ಯವಾಗಿ ನಮ್ಮ ಮೂಲಕ್ಕೆ ಹೋಗಿ ಅದರ ಒಂದು ಇಣುಕು ನೋಟವನ್ನು ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮಗೂ ಕೂಡ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆ, ಅದು ಕೊಡುವ ಸಂದೇಶ ಹೊತ್ತು ತರ್ತೀವಿ. ನಮ್ಮ ಜೊತೆ ನಮ್ಮ ಜಗದೀಶ್ ಶರ್ಮಾ ಸಂಪ ಅವರು ಇರ್ತಾರೆ. ಹಾಗಿದ್ರೆ ಇವತ್ತಿನ ಸಂಚಿಕೆಯನ್ನು ಇಲ್ಲೇ ಮುಕ್ತಾಯಗೊಳಿಸೋಣ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ನಮಸ್ಕಾರ.